ಫ್ರೆಂಡ್ಸ್, ನಾವು ನರ್ಸರಿಯಿಂದ ದಾಸವಾಳಗಳನ್ನ ತರ್ತೀವಿ. ಅದನ್ನು ಮತ್ತೊಂದು ಗಿಡಗಳನ್ನು ಮಾಡ್ಕೊಳ್ಳೋಕ್ಕೆ ಅದು ಕಷ್ಟ. ಅದು ನಾವು ಕಟಿಂಗ್ ಹಾಕಿದರೆ ಬದುಕಲ್ಲ. ಹಾಗಾಗಿ ಇವತ್ತು ನಾನು ಅದನ್ನು ಗೂಟು ಕಸಿ ಮಾಡೋದನ್ನು ಹೇಳ್ತೀನಿ. ಆ ರೀತಿ ಮಾಡಿರುವಂಥ ಗಿಡ ಇದು. ಈಗ ಈ 2 ವರ್ಷದ ಹಿಂದೆ ನಾನು ಮಾಡಿದ್ದೆ. ಈ ಗಿಡದಲ್ಲಿ ನನ್ನ ವಿಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ, ಎನಿ ಟೈಮ್ ಇದರಲ್ಲಿ ಹೂವಿರುತ್ತೆ. ಆ ಮದರ್ ಪ್ಲ್ಯಾಂಟಲ್ಲಿ ಅಷ್ಟೊಂದು ಹೂವಾಗ್ತಿರ್ಲಿಲ್ಲ. ಈ ಗಿಡದಲ್ಲಂತೂ ತುಂಬಾ ಹೂವಾಗ್ತಿತ್ತು. ಆ ರೀತಿ ನೀವು ಗಿಡಗಳನ್ನು ಮಾಡ್ಕೋಬೋದು. ಈಗ ನೋಡಿ ಇಷ್ಟು ದೊಡ್ಡದಾಗಿ ಬೆಳೆದಿದೆ, ಆದರೂ ಕೂಡ ಡೈಲಿ ಹೂವಿರುತ್ತೆ. ನೋಡಿ ಎಷ್ಟು ಹೂವಿದೆ ಈಗಲೂ ಕೂಡ. ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನು ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿ. ಬನ್ನಿ ನೋಡೋಣ ಯಾವ ರೀತಿ ಕಾಂಡವನ್ನು ತಗೋಬೇಕು, ಮತ್ತು ಅದು ಎಷ್ಟು ದಿವಸಕ್ಕೆ ಬೇರು ಬರುತ್ತೆ, ಅದನ್ನು ಎಷ್ಟು ದಿವಸಕ್ಕೆ ನಾವು ಅದನ್ನು ರಿಪೋರ್ಟಿಂಗ್ ಮಾಡಬೇಕು, ಅಂದರೆ ಕಟ್ಟು ನೆಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅಂದರೆ ನೆಟ್ಟು ಕೂಡ ತೋರಿಸಿದ್ದೀನಿ, ಮತ್ತು ಅದನ್ನು ಅಪ್ಡೇಟ್ ಕೂಡ ಕೊಟ್ಟಿದ್ದೀನಿ. 1 ವರ್ಷಕ್ಕೆ ಅದು ಯಾವ ರೀತಿ ಇದೆ ಅಂತ ಕೂಡ ನಾನು ತೋರಿಸಿದ್ದೀನಿ. ನೋಡ್ತಾ ಹೋಗಿ, ವಿಡಿಯೋ ಪೂರ್ತಿ ನೋಡಿ. ನೋಡ್ಬೋದು, ಈ ಗಿಡದ ಕಾಂಡವನ್ನು ತಗೋತಾ ಇದ್ದೀನಿ ನಾನು. ನೋಡ್ಬೋದು, ಇಷ್ಟು ದಪ್ಪನಾಗಿರಬೇಕು. ಅಂದರೆ ಆ ತೊಗಟೆನ ತೆಗಿಲಿಕ್ಕೆ ಬರಬೇಕು ನಮಗೆ. ಇದು ಒಂದು 2 ವರ್ಷದ ಗಿಡ ಆಗಿದೆ. ಇದು 2 ವರ್ಷ 3 ವರ್ಷದ ಗಿಡ ಆದರೆ ನಮಗೆ ಅಲ್ಲಿ ಕಾಂಡ ದಪ್ಪ ಆಗಿರುತ್ತೆ. ಆ ರೀತಿ ಸ್ವಲ್ಪ ಬ್ರೌನ್ ಆಗಿರಬೇಕು ಕಾಂಡ. ಹಾಗೆ ನೋಡಿ, ಮೇಲ್ಗಡೆ 1 ಇಂಚ್ ನಾನು ಅದನ್ನು ಕಟ್ ಮಾಡ್ಕೊತೀನಿ. ಕೆಳಗಡೆ ಮತ್ತು ಮೇಲ್ಗಡೆ 2 ರೌಂಡಾಕಾರವಾಗಿ ನೋಡಿ ಈ ರೀತಿ ಕಟ್ ಮಾಡ್ಕೋತೀನಿ. ನೋಡ್ಬೋದು, ಈ ರೀತಿ 1 ಇಂಚ್ ಬಿಟ್ಟು ಮತ್ತೊಂದು ರೌಂಡ್ ಆಕಾರವಾಗಿ ಕಟ್ ಮಾಡಿಕೊಂಡು ಆ ತೊಗಟೆನ ತೆಕ್ಕೋಬೇಕು ನಾವಿಲ್ಲಿ. ನೋಡಿ, ಕೆಳಗಡೆ ಮೇಲ್ಗಡೆ 2 ಕಡೆ ನಾನು ರೌಂಡಾಕಾರವಾಗಿ ತೆಕ್ಕೊಂಡಿದ್ದೀನಿ, ಅಂದರೆ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಆ ಕಾಂಡ, ಅಂದರೆ ಅದ್ರ ಒಳಗಡೆ ಇರೋವಂಥ ಇದು ಕಟ್ಟಾಗಬಾರ್ದು. ಮೇಲ್ಗಡೆ ತೊಗಟೆ ಮಾತ್ರ ನಾವು ಕಟ್ ಮಾಡ್ಕೋಬೇಕು. ತೊಗಟೆ ಮಾತ್ರ ಕಟ್ಟಾಗಬೇಕು. ಒಳಗಡೆವರೆಗೂ ನಾವು ಅದನ್ನು ಕಟ್ ಮಾಡಿಬಿಟ್ರೆ ಆ ಗಿಡ ಹಾಳಾಗಿಬಿಡತ್ತೆ, ಕಟಿಂಗ್ ಹಾಳಾಗಿಬಿಡತ್ತೆ. ಹಾಗಾಗಿ ನಿಧಾನವಾಗಿ ಅದರ ತೊಗಟೆ ಮಾತ್ರ ಬರೋ ಹಾಗೆ ನಾವು ಅದನ್ನು ಕಟ್ ಮಾಡ್ಕೋಬೇಕು. ನೋಡ್ಬೋದು, ಈ ರೀತಿ ಕಟ್ ಮಾಡ್ಕೋಬೇಕು, ತೊಗಟೆ ತೆಕ್ಕೋಬೇಕು. ಹಾಗಾಗಿ ಅದು ಬ್ರೌನ್ ಆಗಿದ್ದರೆ ತೊಗಟೆ ದಪ್ಪ ಆಗಿರುತ್ತೆ, ಚೆನ್ನಾಗಿ ಬರುತ್ತೆ. ಅದಿಲ್ಲ ಅಂದರೆ ತೊಗಟೆ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ತೊಗಟೆ ಬರುತ್ತೆ ಅಂತ. ಈ ರೀತಿ ತೊಗಟೆ ಆಗಿರಬೇಕು, ಅಷ್ಟು ದಪ್ಪ ಆಗಿದ್ದರೆ ಚೆನ್ನಾಗಿ ಬರುತ್ತೆ. ಅದಿಲ್ಲ ಅಂದರೆ ಕಟ್ಟಿಂಗ್ ಹಾಳಾಗಿಬಿಡತ್ತೆ. ನೋಡ್ಬೋದು, ನಾನು ಸುತ್ತಲೂ ತೊಗಟೆನ ತೆಕ್ಕೋತೀನಿ. ನೋಡಿ, ಇಲ್ಲಿ ಸ್ವಲ್ಪ ಕಟ್ ಆಗಿಲ್ಲ ಅಂದರೆ ಮತ್ತೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಮೊದಲೇ ನಾವು ಹಾಗೆ ಸ್ವಲ್ಪ ಗಟ್ಟಿಯಾಗಿ ಕಟ್ ಮಾಡಿಬಿಟ್ರೆ ಆ ಕಾಂಡ ಕೂಡ ಕಟ್ಟಾಗಿಬಿಡತ್ತೆ. ಆ ರೀತಿ ಕಾಂಡಕ್ಕೆ ನೋವಾಗದೇ ಇರೋ ಹಾಗೆ ನಾವು ಇದು ಮಾತ್ರನ ಕಟ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ತೆಕ್ಕೊಂಡಿದ್ದೀನಿ ಇದರ. ಹಾಗೆ ಸ್ವಲ್ಪನೂ ಆ ಕಾಂಡದಲ್ಲಿ ಈ ತೊಗಟೆ ಅಂಶ ಇಲ್ಲದೇ ಇರೋ ಹಾಗೆ ನಾವು ಅದನ್ನು ತೆಕ್ಕೋಬೇಕು. ನೋಡಿ, ಇಲ್ಲಿ ಈ ರೀತಿ ತೆಕ್ಕೊಂಡಿದ್ದೀನಿ. ಹಾಗೆ ನಾವು ಈ ರೀತಿ ರೂಟಿಂಗ್ ಬಾಲ್ ಅಲ್ಲಿ ನಾವು ಕೂಡ ಅದರೊಳಗಡೆ ಫಿಕ್ಸ್ ಮಾಡ್ಬೋದು. ಆದರೆ ಇದು ಕೆಳಗಡೆ ಬಿದ್ದೋಗ್ಬಿಡತ್ತೆ. ನಾನು ಗುಲಾಬಿ ಗಿಡಕ್ಕೆ ಕಟ್ ನೋಡಿದ್ದೆ, ಆದರೆ ಇದು ಸ್ವಲ್ಪ ಸಣ್ಣದಾದರೆ ಸ್ವಲ್ಪ ಕಟ್ಬೋದು, ಅದಕ್ಕೇನಾದರೂ ಪ್ರೊಟೆಕ್ಟ್ ಮಾಡ್ಬೋದು. ಆದರೆ ಇದಕ್ಕಿಂತನೂ ನಮಗೆ ಈ ಪ್ಲಾಸ್ಟಿಕ್ ಕವರ್ ಶೀಟೆಲ್ಲ ಬರುತ್ತಲ್ಲ, ಯಾವುದಾದ್ರೂ ಪ್ಲಾಸ್ಟಿಕ್ ಶೀಟನ್ನು ತೊಗೋಬೋದು. ಅಂದರೆ ಈ ಕವರೆಲ್ಲ ಇರುತ್ತಲ್ಲ, ಆ ಕವರ್ನೇ ಒಂದು ಸೀಟ್ ಥರ ಕಟ್ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಈ ರೀತಿ ಪ್ಲಾಸ್ಟಿಕ್ ಸೀಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉದ್ದ, ಇಷ್ಟೊಂದು ಅಗಲ ಏನೂ ಬೇಕಾಗಲ್ಲ. ನೋಡಿ, ಅದನ್ನು ನಾವು ಕೆಳಗಡೆ, ಅಂದರೆ ನಾವು ಕಟ್ ಮಾಡಿಕೊಂಡಿರೋಂಥದಕ್ಕಿಂತ ಕೆಳಗಡೆ ಈ ರೀತಿ ಸುತ್ತಿ ಒಂದು ದಾರದ ಸಹಾಯದಿಂದ ನಾನು ಅದನ್ನು ಕಟ್ಕೊಡ್ತೀನಿ. ನೋಡಿ, ಈ ರೀತಿ ನೋಡಿ, ಆದಷ್ಟು ಕೆಳಗಡೆನೇ ಕಟ್ಕೊಳ್ಳಿ. ನಾವು ಅಲ್ಲಿ ಮಣ್ಣು ಮತ್ತು ಕೋಕೋಪೀಟನ್ನು ಹಾಕಬೇಕಾಗತ್ತೆ. ಆಗ ಅಲ್ಲಿ ಚೆನ್ನಾಗಿ ಫಿಕ್ಸ್ ಆಗಬೇಕು ಅದು. ಹಾಗಾಗಿ ಸ್ವಲ್ಪ ಕೆಳಗಡೆ ನಾವು ಎಲ್ಲಿಗೆ ತೊಗಟೆಯನ್ನು ತೆಕ್ಕೊಂಡಿದ್ದೀವೋ ಅಲ್ಲಿಗಿಂತ ಸ್ವಲ್ಪ 1 ಇಂಚು 2 ಇಂಚು ಕೆಳಗಡೆ ಈ ರೀತಿ ಪ್ಲಾಸ್ಟಿಕ್ಕನ್ನು ಗಟ್ಟಿಯಾಗಿ ಕಟ್ಕೊಳ್ಳಿ. ನೋಡ್ಬೋದು, ನಾನಿಲ್ಲಿ ಈ ರೀತಿ ಕಟ್ಕೊಂಡಿದ್ದೀನಿ. ಅಂದರೆ ಒಂದು ರೌಂಡಾಕಾರವಾಗಿ ಆ ಪ್ಲಾಸ್ಟಿಕ್ಕನ್ನು ಸುತ್ತಿ ಆ ಕಾಂಡಕ್ಕೆ ಅಲ್ಲಿ ನಾನು ಈ ರೀತಿ ಕಟ್ಕೋತೀನಿ. ನೋಡಿ, ಈ ರೀತಿ ಕಟ್ಕೊಂಡ್ರೆ ನಮಗೆ ಅಲ್ಲಿ ಕೋಕೋಪೀಟನ್ನು ತುಂಬಲಿಕ್ಕೆ ತುಂಬ ಈಸಿ ಆಗುತ್ತೆ. ಇದು ನಾನು ಕಂಡುಕೊಂಡಿರೋವಂಥ ತುಂಬ ಈಸಿಯಾದ ಮೆಥಡ್ ಅಂತಲೇ ಹೇಳ್ಬೋದು. ಬಾಟ್ಲಲ್ಲಿ ಕೂಡ ಹಾಕ್ತಾರೆ, ನಾನು ಅದರಲ್ಲಿ ಮಾಡಿಲ್ಲ. ನಿಮಗೆ ಬೇಕಾದರೆ ಇನ್ಯಾವಾಗಲಾದರೂ ಮಾಡಿ ತೋರಿಸ್ತೀನಿ. ಹಾಗೆ ನೋಡಿ, ನಾನಿಲ್ಲಿ 90% ಕೋಕೋಪೀಟನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಮಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಗೊಬ್ಬರ ಕೂಡ ನೀವು ಸೇರಿಸ್ಕೋಬೋದು. ಗೊಬ್ಬರನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ. ನೀನು ಕೌಡಂಗ್ ಕಂಪೋಸ್ಟನ್ನೇ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಗೊಬ್ಬರ ಮತ್ತು ಕೋಕೋಪೀಟ್ ಹಾಕ್ಕೊಂಡ್ರೂ ಸಾಕಾಗತ್ತೆ. ನಾನು ಸ್ವಲ್ಪ ಮಣ್ಣನ್ನು ತೊಗೊಂಡಿದ್ದೀನಿ. ನೋಡಿ, ಅದನ್ನು ಈ ರೀತಿ ನಾವು ನೀರನ್ನು ಹಾಕಿ
ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಉಂಡೆ ಥರ ಮಾಡ್ಕೊಳ್ಳೋಕೆ ಬರಬೇಕು ನಮಗೆ. ಉಂಡೆ ಕಟ್ಟೋ ಹದದಲ್ಲಿ ಇರಬೇಕು ನೋಡಿ. ಈ ರೀತಿ ಉಂಡೆ ಕಟ್ಟೋ ಹದದಲ್ಲಿ ನಾವು ಈ ಕೋಕೋಪೀಟು, ಗೊಬ್ಬರ ಮತ್ತು ಮಣ್ಣಿನ ಮಿಶ್ರಣವನ್ನು ಮಾಡ್ಕೋಬೇಕು ನೋಡಿ. ಈ ರೀತಿ ಉಂಡೆ ಕಟ್ಟೋ ಹದದಲ್ಲಿ ಇರಬೇಕು. ಆ ರೀತಿ ಮಾಡಿಕೊಂಡು ಇಲ್ಲಿ ನೋಡಿ ಸ್ವಲ್ಪ ಬಿಡಿಸ್ಕೋತೀನಿ. ಅದು ನಾವು ಕಟ್ಟಿದ್ದೀವಲ್ಲ, ಸ್ವಲ್ಪ ಬಿಡಿಸ್ಕೋಬೇಕು. ಅಲ್ಲಿ ನಾವು ಈ ಕೋಕೋಪೀಟ್ ಮಿಶ್ರಣವನ್ನು ಚೆನ್ನಾಗಿ ತುಂಬಬೇಕು. ಅಂದರೆ ಸ್ವಲ್ಪ ನಾವು ಬೆರಳಲ್ಲಿ ಒತ್ತಿ ಒತ್ತಿ ಕೆಳಗಡೆ ನಾವು ಆ ಕಟ್ ಮಾಡಿರುವಂಥ ಭಾಗದವರೆಗೂ ಆ ಕೋಕೋಪೀಟು ಹೋಗೋ ಹಾಗೆ ನೋಡಿ, ಇಲ್ಲಿ ಕೆಳಗಡೆ ಹೋಗೋವರೆಗೆ ನಾವು ಅದನ್ನು ಸ್ವಲ್ಪ ಬಿಡಿಸಿ ಬಿಡಿಸಿ ತುಂಬಬೇಕಾಗತ್ತೆ. ಈ ರೀತಿ ತುಂಬಿಕೊಂಡ್ರೆ ಅಲ್ಲಿ ಕೋಕೋಪೀಟು ಸುತ್ತ, ಅಂದರೆ ನಾವು ಎಲ್ಲಿ ಆ ಕಾಂಡವನ್ನು ಕಟ್ ಮಾಡ್ಕೊಂಡಿರ್ತೀವೋ ಆ ಭಾಗಕ್ಕೆಲ್ಲ ಈಗ ನಾವು ಹಾಕಿರುವಂಥ ಕೋಕೋಪೀಟಿನ ಮಿಶ್ರಣ ಸರಿ ಫಿಕ್ಸ್ ಆಗಬೇಕು, ರೌಂಡಾಕಾರವಾಗಿ ಬರಬೇಕು. ಹಾಗಾಗಿ ನೋಡಿ, ಈ ಪ್ಲಾಸ್ಟಿಕ್ಕನ್ನು ಎಳ್ಕೊಂಡು ಸ್ವಲ್ಪ ಬೆರಳಲ್ಲಿ ಅದು ಒತ್ತಿ ಒತ್ತಿ ತುಂಬಿ, ಆದಷ್ಟು ಟೈಟಾಗಿ ತುಂಬಿ. ಸ್ವಲ್ಪ ಲೂಸೆಲ್ಲ ಇದ್ದರೆ ಅದು ಅಷ್ಟು ಚೆನ್ನಾಗಿ ಬೇರು ಬರಲ್ಲ, ಅಲ್ಲಿ ಗಾಳಿ ಆಡಬಾರ್ದು, ಆ ರೀತಿ ಟೈಟಾಗಿರಬೇಕು. ನೋಡ್ಬೋದು ನಾನು ಇಲ್ಲಿ ಎಷ್ಟು ಟೈಟಾಗಿ ಅದು ಒತ್ತಿ ಒತ್ತಿ ತುಂಬಿದ್ದೀನಿ ಅಂತ ನೋಡ್ಬೋದು. ಇಷ್ಟು ಚೆನ್ನಾಗಿ ಟೈಟ್ ಆಗಬೇಕು. ಮತ್ತು ಸ್ವಲ್ಪ ಜಾಸ್ತಿ ಮಣ್ಣು ಹಿಡಿದ್ರೆ ನಮಗೆ ಚೆನ್ನಾಗಿ ಬೇರು ಬರುತ್ತೆ. ಸ್ವಲ್ಪನೇ ಸ್ವಲ್ಪ ಆದರೆ ನಮ್ಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿದಾಗ ಅಲ್ಲಿ ತುಂಬ ನಾವು ಹಾಕಿರುವಂಥ ಮಿಶ್ರಣ ಹಿಡ್ಕೊಳ್ಳುತ್ತೆ. ನೋಡ್ಬೋದು ಕೆಳಗಡೆ ಕೂಡ ಅದು ಬರಬೇಕು. ಹಾಗಾಗಿ ನಾನು ಇಲ್ಲಿ ನೋಡಿ ಸ್ವಲ್ಪ ಪ್ರೆಸ್ ಮಾಡಿ ಕೆಳಗಡೆ ಕೂಡ ಬರೋ ಹಾಗೆ ನಾನು ಆ ಮಿಶ್ರಣವನ್ನು ತಗೋತೀನಿ. ಅಂದರೆ ನಾವು ಆ ಕಾಂಡ ಮಿಡ್ಲಲ್ಲಿ ಬರಬೇಕು, ನಾವು ಹಾಕಿರುವಂಥ ಮಣ್ಣೆಲ್ಲ ಸುತ್ತ ಬರಬೇಕು. ಮಣ್ಣಿನ ಮಿಶ್ರಣ ನೋಡ್ಬೋದು. ಈ ರೀತಿ ನಾನು ಸರಿಯಾಗಿ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಾದರೂ ಅದು ಅರ್ಥ ಆಗಿಲ್ಲ ಅಂದರೆ ಮತ್ತೆ ಕಾಮೆಂಟ್ ಮಾಡಿ. ಮತ್ತು ನಾವು ಈ ರೀತಿ ಮಾಡಿರುವಂಥ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ. ನಾನು ಮೊದಲೇ ಹೇಳಿದ್ದೀನಲ್ಲ, ಅದು ನಾನು ಮಾಡಿಕೊಂಡಿದ್ದು. ಅಷ್ಟು ಚೆನ್ನಾಗಿ ಹೂ ಬಂದಿದೆ. ಈ 2 ವರ್ಷ 3 ವರ್ಷ ಆದಮೇಲೆ ನಮಗೆ ಈ ಗಿಡ ಉಳಿಯುತ್ತೋ ಇಲ್ವೋ ಅನ್ನೋದು ತುಂಬ ಡೌಟ್. ನಮ್ಮ ಮಲೆನಾಡು ಕಡೆ ಎಲ್ಲ ಈ ಗಿಡಗಳನ್ನು, ದಾಸವಾಳ ಗಿಡಗಳನ್ನು ನೆಲದಲ್ಲಿ ಹಾಕ್ಕೊಂಡ್ರೆ ಬೇಗ ಹಾಳಾಗಿಬಿಡತ್ತೆ. ಹಾಗಾಗಿ ಈಗ ಮತ್ತೊಂದು ಗಿಡವನ್ನು ಬಿಡೋದು ತುಂಬ ಒಳ್ಳೆಯದು. ನೋಡಿ ಈ ರೀತಿ ಕಟ್ತೀನಿ. ಮೇಲೂ ಕೂಡ ಟೈಟಾಗಿ ಮಣ್ಣನ್ನೆಲ್ಲ ತುಂಬಿಕೊಂಡು ಮೇಲೂ ಕೂಡ ಕಟ್ಬಿಡ್ತೀನಿ. ಹಾಗೆ ನಾವು ಇದು ಯಾವ ಟೈಮಲ್ಲಿ ಮಾಡಬೇಕು ಅಂದರೆ, ಸುಮಾರು ಮೇ ತಿಂಗಳಲ್ಲಿ ಮಾಡಿದರೆ ಆಮೇಲೆ ಮಳೆ ಬರುತ್ತಲ್ಲ, ಆಗ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಈ ದಾಸವಾಳ ಕಟಿಂಗು. ಮತ್ತು ದಾಸವಾಳ ಕಟಿಂಗನ್ನು ಕೂಡ ನೀವು ಮೇ ತಿಂಗಳಲ್ಲಿ ಹಾಕ್ಬೋದು. ಹಾಗೆ ನೋಡಿ ಈ ರೀತಿ ಬಂದಿದೆ ನಾನು ಕಟ್ಟಿರೋದು. ಹಾಗೆ ನಾನು ಇನ್ಮೇಲೆ ಮಳೆ ಬರೋದ್ರವರೆಗೆ ಈ ರೀತಿ ಒಂದು ಬಟ್ಟೆನ ಸುತ್ತಿಡ್ತೀನಿ. ಬಿಸಿಲು ತಾಗಿದರೆ ಅಷ್ಟೊಂದು ಆಗ ಪ್ಲಾಸ್ಟಿಕ್ ಹರಿದೋಗ್ಬಿಡತ್ತಲ್ಲ, ಹಾಗಾಗಿ ಮಳೆ ಬಂದ ಮೇಲೆ ಈ ಕವರ್ನ ತೆಗಿಬೋದು. ಹಾಗೆ ಇದನ್ನು ನಾವು 3 ತಿಂಗಳವರೆಗೂ ಅದನ್ನು ತೆಗೆಯೋ ಹಾಗಿಲ್ಲ. ಯಾಕಂದರೆ ಈ ದಾಸವಾಳೆಲ್ಲ ಬೇರು ಬರೋದು ತುಂಬ ಲೇಟ್ ಆಗುತ್ತೆ. ಹಾಗಾಗಿ ನೋಡಿ 3 ತಿಂಗಳ ನಂತರ ನಾನಿಲ್ಲಿ ಅದನ್ನು ತೆಗೆದು ತೋರಿಸ್ತೀನಿ. ನೋಡಿ ಕೆಳಗಡೆ ಎಲ್ಲ ಬೇರು ಬರೋ ಹಾಗಿದೆ ಈಗ. ಅಂದರೆ ಸುಮಾರು ನಾನು ಆಗಸ್ಟ್ ಸೆಪ್ಟೆಂಬರಲ್ಲಿ ನಾನು ಇದನ್ನು ಕಟ್ ಮಾಡಿ ನೆಡ್ತೀನಿ. ಅಂದರೆ ಮೇದಲ್ಲಿ ನಾನು ಈ ರೀತಿ ಬಡ್ ಕಟ್ಟಿರಿದ್ರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ದಲ್ಲಿ ನಾವು ಇದನ್ನು ತೆಗೆದು ಮಣ್ಣಿಗೆ ಹಾಕ್ಕೋಬಹುದು. ನೋಡಿ ಈ ರೀತಿ ತೆಗೆದು ತೋರಿಸ್ತೀನಿ ನಾನೀಗ. ನೋಡಿ ಸ್ವಲ್ಪ ಮಳೆ ಕೂಡ ಇದೆ ಈಗ. ಅಂದರೆ ಸೆಪ್ಟೆಂಬರ್ ಅಂದ್ರಲ್ಲಿ ಸ್ವಲ್ಪ ಮಳೆ ಎಲ್ಲ ಬರ್ತಾ ಇರುತ್ತಲ್ಲ, ಆ ಟೈಮಲ್ಲಿ ನಾವು ಇದನ್ನು ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬೇರು ಬಂದಿದ್ದೆ ಅಂತ. ಅದು ಮಳೆ ನೀರಲ್ಲಿ ಒದ್ದೆ ಆಗಿಬಿಟ್ಟಿತ್ತು. ಹಾಗಾಗಿ ಅದು ನೋಡಿ ನಾನು ಪ್ಲಾಸ್ಟಿಕ್ ತೆಗೆಯೋಷ್ಟೊತ್ತಿಗೆ ಬಿದ್ದು ಹೋಗಿಬಿಡ್ತು. ಬಿದ್ದರೂ ಕೂಡ ಏನೂ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂತ. ಬೇರು ಬರ್ತಾ ಇದೆ, ಇದು ಸಣ್ಣ ಸಣ್ಣ ಬೇರು. ನೋಡಿ ನಾನು 3 ತಿಂಗಳ ನಂತರ ತೆಗೆದ್ರೂ ಕೂಡ ಇಷ್ಟು ಉದ್ದವಾಗಿ ಬೇರು ಬಂದಿಲ್ಲ, ಇಷ್ಟೇ ಬೇರು ಬಂದಿದೆ. ಈಗ ಕೂಡ ನಾನು ಇದನ್ನು ಕವರಿಗೆ ಹಾಕಿ ನೆಟ್ಕೋತೀನಿ. ಒಂದು ದೊಡ್ಡ ಕವರಿಗೆ ನಾವು ಇದನ್ನು ಮೊದಲೇ ಶಿಫ್ಟ್ ಮಾಡಬಾರ್ದು, ಹಾಗಾದರೆ ಗಿಡ ಹಾಳಾಗಿಬಿಡತ್ತೆ. ಹಾಗಾಗಿ ನೋಡಿ ನಾನಿಲ್ಲಿ ಈ ನರ್ಸರಿ ಕವರನ್ನು ತೊಗೊಂಡಿದ್ದೀನಿ. ನರ್ಸರಿ ಕವರ್ ಒಳಗಡೆ ಕೆಳಗಡೆ ಚಾಲಿ ಸಿಪ್ಪೆನ ಹಾಕ್ಕೊಂಡು ಪಾಟಿಂಗ್ ಮಿಕ್ಸ್ನ ತೊಗೋತಾ ಇದ್ದೀನಿ. ಈ ಪಾಟಿಂಗ್ ಮಿಕ್ಸಲ್ಲಿ ನಾನು ಭತ್ತದ ಹೊಟ್ಟು, ಗೊಬ್ಬರ, ಮಣ್ಣು ಇವೆಲ್ಲರನ್ನ ಮಿಶ್ರಣವನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಮರಳನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ನೋಡಿ ಈ ರೀತಿ ಬೇರಿದೆಯಲ್ಲ, ಆ ಬೇರು ಬರೋವರೆಗೂ ನಾವು ಆ ಕಡ್ಡಿನ ಹಾಕಿ, ಅಂದರೆ ಆ ಬೇರಿಗೆ ಯಾವುದೇ ರೀತಿಯ ಹಾನಿ ಆಗಬಾರ್ದು, ಅಂದರೆ ನೋವು ಆಗಬಾರ್ದು, ಆ ರೀತಿಯಲ್ಲಿ ನಾವು ಅದನ್ನು ಇಡಬೇಕು. ಒಳಗಡೆ ಒಂದು ಹೋಲ್ ಮಾಡಿಕೊಂಡು ಈ ರೀತಿ ಇಟ್ಟು ಪ್ರೆಸ್ ಮಾಡಿ ನಾವು ಅದನ್ನು ನೆಡಬೇಕಾಗತ್ತೆ. ನೋಡಿ ಈ ರೀತಿ ನೆಡ್ತೀನಿ. ಎಷ್ಟು ಚೆನ್ನಾಗಿ ಬೇರು ಬಂದಿದೆ. ಗಿಡ ಕೂಡ ತುಂಬ ಚೆನ್ನಾಗೇ ಬಂದಿದೆ. ನಾವು ಈಗ ನೆಟ್ಟ ಮೇಲೆ
ಇನ್ನೂ ಸ್ವಲ್ಪ ಗಿಡ ಹಾಳಾಗತ್ತೆ, ಯಾಕಂದರೆ ಅಲ್ಲಿ ತುಂಬ ಗಟ್ಟಿಯಾಗಿ ಬೇರಿಲ್ಲ. ದಾಸವಾಳ ಗಿಡ ಗ್ರೋಯಿಂಗ್ ಪೀರಿಯಡ್ಡು ನಮಗೆ ಮೇ ಜೂನ್ ಆ ಟೈಮಲ್ಲಿ, ಹಾಗಾಗಿ ಆ ಟೈಮಲ್ಲಿ ತುಂಬ ಚೆನ್ನಾಗಿ ಅದು ಗ್ರೋ ಆಗತ್ತೆ. ಅಲ್ಲಿಯವರೆಗೆ ನಮಗೆ ಒಂದು ವರ್ಷ ಬೇಕಾಗತ್ತೆ. ಕೆಲವೊಂದು ವೆರೈಟಿ ತುಂಬ ದಿನ ಬೇಕು ಅದು ಆ ಗಿಡ ದೊಡ್ಡ ಆಗಲಿಕ್ಕೆ. ಹಾಗಾಗಿ ಈ ಗಿಡನ ಡಿಸ್ಟರ್ಬ್ ಮಾಡಬೇಡಿ, ನೆರಳಲ್ಲಿ ಇಡಿ, ತುಂಬ ಬಿಸಿಲಲ್ಲಿ ಇಡೋಕೆ ಹೋಗಬೇಡಿ. ಇನ್ನು ಒಂದು ತಿಂಗಳ ಆದಮೇಲೆ ಸ್ವಲ್ಪ ಬಿಸಿಲಲ್ಲಿ ಇಡ್ಬೋದು. ಸ್ವಲ್ಪ ಬಿಸಿಲು ಬಂದರೆ ಏನೂ ಪರವಾಗಿಲ್ಲ. ಆಮೇಲೆ ಚಳಿಗಾಲದಲ್ಲಿ ಸ್ವಲ್ಪ ಅದರ ಗ್ರೋಯಿಂಗ್ ಕಡಿಮೆ ಇರುತ್ತೆ. ನೋಡ್ಬೋದು, ಇದು ಚಳಿಗಾಲದಲ್ಲಿ ಮೊಗ್ಗುಗಳು ಬಂದಿತ್ತು, ಆದರೆ ಎಷ್ಟೊಂದು ಚೆನ್ನಾಗಿ ಚಿಗುರು ಬರಲಿಲ್ಲ. ನಾನು ಇಲ್ಲೆಲ್ಲ ಪಿಂಚಿಂಗ್ ಮಾಡಿದೆ, ಅಂದರೆ ಅಲ್ಲಿ ಅಗಲವಾಗಿ ಬರಲಿ ಅಂತ ಪಿಂಚಿಂಗ್ ಮಾಡಿದ ಮೇಲೆ ನೋಡ್ಬೋದು. ಇಲ್ಲಿ ನಾನು ಎಲ್ಲ ಫರ್ಟಿಲೈಸರನ್ನು ಹಾಕಿದ್ನಲ್ಲ, ಈಗ ಇಷ್ಟು ಚೆನ್ನಾಗಿ ಮೊಗ್ಗು ಬರ್ತಾ ಇದೆ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.